ಆಯ್ತು. ಚೇಂಜ್ ಇದ್ರೆ ಕೊಟ್ಬಿಡಿ ಸರ್ 37. ತುಂಬ ಚೆನ್ನಾಗಿ ನಮ್ಮ ಗೊತ್ತಾಗಿರೋ ರೂಟಲ್ಲಿ ಬಂದಿದ್ರಿ ಇವತ್ತು. ಹೌದಾ? ಇಲ್ಲ ಅದು ಮ್ಯಾಪ್ ಈ ಕಡೆ ಹೋಗಿ ಆ ಕಡೆ ಹೋಗಿ ಇಲ್ಲ ಅದು ಮ್ಯಾಪ್ ಹೆಂಗೆ ತೋರಿಸುತ್ತೆ ಒಂದ್ಸಲ ಟ್ರಾಫಿಕ್ ಹೋಗಿ ಬರ್ತಾರೆ. ಓಕೆ ಸರ್, ಥ್ಯಾಂಕ್ಸ್. ಎಂಥ ರೋಡ್ಗಳು ಅಂತಂದರೆ ಅಪ್ಪ ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್. ಇಲ್ಲಿ ಬನಶಂಕರಿ ಒಳಗಡೆ ಬಂದಿರೋದು ಈ ಚಿಕ್ಕಪೇಟೆ ರೋಡ್ಗೆ ಹೋದಂಗೆ ಆಯ್ತಾಯ್ತು ನನಗೆ. ಡ್ಯೂಟಿಗಳೇ ಇಲ್ಲ ಗೈಸ್. ಅದೇನು ಬೆಂಗಳೂರು ಜನ ಅವರ ಅಥವಾ ಏನು ಕತೆ ಅಂತಲೇ ಗೊತ್ತಿಲ್ಲ. ಬೆಂಗಳೂರು ಜನ ಇದ್ದರೂ ಈಚೆ ಬರ್ತಿರೋ ಜನ. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದಾರೆ? ಐ ಥಿಂಕ್ ಎಲ್ಲರೂ ಚೆನ್ನಾಗಿರೋ ಅಂದ್ಕೊಳ್ತೀನಿ. ಗೈಸ್ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಡೇಟ್ ಜುಲೈ 8ನೇ ತಾರೀಕು. ಆ್ಯಕ್ಚುಲಿ ನಿನ್ನೆ ಹಾಕಿರೋ ವಿಡಿಯೋ ನೋಡಿರ್ತೀರ ಅಂದ್ಕೊಳ್ತೀನಿ. ಆ ವಿಡಿಯೋನ ನಾನು 8ನೇ ತಾರೀಕು ಬೆಳಗ್ಗಿನ ಜಾವ ಡ್ಯೂಟಿ ಎಂಡ್ ಮಾಡಿರ್ತೀನಿ. ಸೊ ಈ ಒಂದು ವಿಡಿಯೋನ 8ನೇ ತಾರೀಕು ಸಂಜೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. 9ನೇ ತಾರೀಕು ಡ್ಯೂಟಿ ಎಂಡ್ ಆಗುತ್ತೆ, ಆಯಿತಾ? ಸೊ ನೋಡೋಣ ಗೈಸ್, ಬನ್ನಿ ವಿಡಿಯೋ ಶುರು ಮಾಡೋಣ. ಅರ್ನಿಂಗ್ಸು ಯಾವ ಥರ ಆಗುತ್ತೆ ಏನು ಎತ್ತ ಅಂತ. ಟೈಮ್ 6 ಗಂಟೆ 15 ನಿಮಿಷ ಸಂಜೆ. ಸ್ವಲ್ಪ ಬೇಗನೆ ಹೊರಟಿದ್ದೀನಿ. ಏನಕ್ಕೆ ನೈಟ್ ಹೊತ್ತು ಅರ್ನಿಂಗ್ಸ್ ಆಗ್ತಿಲ್ಲ. ಸೊ ಆ ಒಂದು ರೀಸನಿಂದ ನೋಡೋಣ, ಇದೊಂದು ಸಹ ಟ್ರೈ ಮಾಡಿ ನೋಡೋಣ. 6 ಗಂಟೆಗೆ ಹೊರಟ್ರೆ ಎಷ್ಟು ಅರ್ನಿಂಗ್ಸ್ ಆಗುತ್ತೆ, ಬೆಳಗ್ಗೆ ತನಕ ಏನು ಎತ್ತ ಅಂತ ನೋಡೋಣ ಅಂತೇಳಿ ಹೊರಟಿದ್ದೀನಿ. ನಿನ್ನೆ ಬೆಳಗ್ಗೆ ಡ್ಯೂಟಿ ಮಾಡ್ಕೊಂಬಂದು ತಿಂಡಿ ಟಿಫನ್ ಮಾಡಿ ಮಲಗಿದವನು. ಸ್ವಲ್ಪ ಕೈ ಕಾಲು ಮುಖಕ್ಕೆ ಸ್ನಾನ ಮಾಡ್ಕೊಂಡು ಮಲಗಿದವನು. ತಿರುಗಿ ಇವಾಗಲೇ ಎದ್ದಿರೋದು. ಒಳ್ಳೆ ನಿದ್ದೆ ಆಯಿತು. ನಿದ್ದೆ ಇದೆ ಏನು ತೊಂದರೆ ಇಲ್ಲ. ಸೊ ವೆದರ್ ಬಂದ್ಬಿಟ್ಟು ನೋಡ್ಬೋದು, ನಿಮಗೆ ಮುಂದೆ ತೋರಿಸ್ತಾ ಇರ್ತೀವಿ. ಮೋಡ ಮುಚ್ಕೊಂಡಿದೆ, ಮಳೆ ಎಲ್ಲೆಲ್ಲಿ ಹೊಡಿತಾ ಇದೆ ಏನು ಎತ್ತಂತ ಗೊತ್ತಿಲ್ಲ. ನಮ್ಮ ಮನೆ ಹತ್ರ ಸರೌಂಡಿಂಗು ಅಂತೂ ಮಳೆ ಇಲ್ಲ. ಸಿಟಿಲಿ ಆ ಥರ ಹೊಡಿತಿದೆ ಏನೋ ಎತ್ತಂತ ನನಗೆ ಎಷ್ಟು ಐಡಿಯಾ ಇಲ್ಲ. ಸೊ CNG ಬಂದ್ಬಿಟ್ಟು 3 ಪಾಯಿಂಟ್ ಇದೆ. ಈಗ ಫುಲ್ ಟ್ಯಾಂಕ್ CNG ಮಾಡಿಸ್ಕೊಳ್ಬೇಕು. ಫುಲ್ CNG ಮಾಡಿಸ್ಕೊಂಡು ಡ್ಯೂಟಿನ ಶುರು ಮಾಡೋಣ. ಬನ್ನಿ ಗೈಸ್, ನೋಡುವ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಏನು ಎತ್ತ ಅಂತ. ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಅಂದರೆ ಗೈಸ್ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ವಿಡಿಯೋ ಬಗ್ಗೆ ಏನು ಅನಿಸ್ತು ನನ್ನ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇವಾಗ ಟೀ ಅಂಗಡಿ ಹತ್ರ ಬಂದೆ. ಟೀ ಕುಡ್ಕೊಂಡು ಡ್ಯೂಟಿನ ಶುರು ಮಾಡೋಣ. ಟೀನ ಕುಡ್ದಿಲ್ಲ ಮನೇಲಿ. ಟೀ ಕುಡಿಯೋಲ್ಲ, ಟೀ ಬಿಲ್ಪೋಣ ಅಂದ್ಕೊಂಡ್ಬಿಟ್ಟಿದ್ದೀನಿ. ಬಾದಾಮಿ ಮೇಲೆ ಕುಡಿಯೋಣ. ಸೊ ಬನ್ನಿ. ಇವಾಗ ಸ್ವಲ್ಪ ಒಂದು ಪರ್ಸ್ನಲ್ ಒಂದು ಕೆಲಸ ಬಂತು ಗೈಸ್. ಏನಂತ ಹೇಳಿದ್ರೆ, ಸ್ವಲ್ಪ ಮನೆಯದು ಕೆಲಸದಕ್ಕೆ ಯಾರೊಬ್ರು ಹೇಳಿದ್ದೆ, ಯಾವುದೋ ಒಂದು ಕೆಲಸಕ್ಕೆ, ಹೊಸ ಮನೆಯದ ಕೆಲಸದಕ್ಕೆ. ಸೊ ಅವರು ಮನೆ ಸ್ವಲ್ಪ ಮಾತಾಡಬೇಕು ಬನ್ನಿ ಅಂತ ಹೇಳಿದ್ದಾರೆ. ಸೊ ಮಾತಾಡ್ಕೊಂಡು ಬರಬೇಕು. ಮಳೆ ಬೇರೆ ಇವಾಗ ಲೈಟಾಗಿ ಶುರುವಾಗೈತೆ ನೋಡ್ರಿ. ಇಲ್ಲಿ ಹನಿ ಹಾಕಕ್ಕೆ ಶುರುವಾಗೈತೆ. ಮೋಡ ಮಾತ್ರ ಮುಚ್ಕೊಂಡಿದೆ. ಈಗ ಡ್ಯೂಟಿ ಮಾಡೋದು ಸ್ವಲ್ಪ ನಿಧಾನ ಆಗುತ್ತೆ ಗೈಸ್, ಓಕೆನಾ? ಸೊ ಡ್ಯೂಟಿ ಮಾಡೋದು ನಿಧಾನ ಆಗುತ್ತೆ. ಸೊ ನೋಡೋಣ, ಇದು ಹೋಗಿ ಮಾತುಕತೆ ಮುಗಿಸ್ಕೊಂಡು ಸ್ವಲ್ಪ ಡ್ಯೂಟಿ ನಿಧಾನ ಶುರು ಮಾಡ್ತೀನಿ. ಅದು ಅಪ್ಡೇಟ್ ಮಾಡ್ತೀನಿ ಎಷ್ಟು ಗಂಟೆ ಶುರು ಮಾಡ್ತೀನಿ ಏನು ಎತ್ತ ಅಂತ. ಗೈಸ್ ಮೊದಲನೇದು ಡ್ರಾಪ್ ಮಾಡಿದೆ. ಬನಶಂಕರಿ ಹತ್ರ ಕರ್ಕೊಂಡ್ಬಂದಿದ್ದೆ ರಾಯಪುರದಲ್ಲಿ. ಟೈಮ್ ಹತ್ತಿರ 7:10ಕ್ಕೆ ಬಿದ್ದಿದ್ದೀವಿ ಡ್ಯೂಟಿ. ಇವಾಗ ಕರೆಕ್ಟಾಗಿ 8:50 ಕರ್ಕೊಂಡು ಡ್ರಾಪ್ ಮಾಡ್ತಾಯಿದ್ದೀನಿ. ಎಷ್ಟು ಕೊಡ್ತಾನೆ ನೋಡೋಣ ರೀ. ಪೇಮೆಂಟ್ ಇಸ್ಕೋಬೇಕು. 537 ರೂಪಾಯಿ ತೋರಿಸ್ತಾನೆ ಸರ್. 537 ಹೋಗೋದು ಅಷ್ಟೇ ಆಯ್ತು. ಚೇಂಜ್ ಇದ್ರೆ ಕೊಟ್ಬಿಡಿ ಸರ್ 37. ಓಕೆ ಸರ್, ಒಳ್ಳೆ ಆ ಬಾತ್ ಕೊಟ್ಟು ಇದು ತಗೊಳ್ಳಿ. ಎಸ್ ಓಕೆ, ಥ್ಯಾಂಕ್ ಯು ಸರ್. ವೆರಿ ಗುಡ್. ಹಾಂ, ತುಂಬ ಚೆನ್ನಾಗಿ ನಮ್ಮ ಗೊತ್ತಾಗಿರೋ ರೂಟಲ್ಲಿ ಬಂದಿದ್ರಿ ಇವತ್ತು. ಹೌದಾ? ಇಲ್ಲ ಅದು ಮ್ಯಾಪ್ ಈ ಕಡೆ ಹೋಗಿ ಆ ಕಡೆ ಹೋಗಿ. ಇಲ್ಲ ಅದು ಮ್ಯಾಪ್ ಹೆಂಗೆ ತೋರಿಸುತ್ತೆ ಒಂದ್ಸಲ ಟ್ರಾಫಿಕ್ ಹೋಗಿ ಬರ್ತಾರೆ. ಓಕೆ ಸರ್, ಥ್ಯಾಂಕ್ಸ್.
ಎಂಥ ರೋಡ್ಗಳು ಅಂತಂದರೆ ಅಪ್ಪ ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್. ಇಲ್ಲಿ ಬನಶಂಕರಿ ಒಳಗಡೆ ಬಂದಿರೋದು ರೋಡ್ ಹೆಂಗೈತಂದರೆ ಅಪ್ಪ ಈ ಚಿಕ್ಕಪೇಟೆ ರೋಡ್ಗೆ ಹೋದಂಗೆ ಆಯ್ತಾಯ್ತು ನನಗೆ. ಯಾರೋ ಪರ್ಸ್ನಲ್ ಕೆಲಸ ಇದೆ ಹೋಗ್ಬೇಕು ಅಂತ ಹೇಳಿದ್ನಲ್ಲ, ಹೋಗೋಕ್ಕಾಗಿಲ್ಲ. ಏನಕ್ಕಂದ್ರೆ ಅವ್ನಿಗೆ ಹೇಳಿದೆ, ಅಪ್ಪ ಮನೇಲಿ ಬೆಳಗ್ಗೆ ಎಲ್ಲ ಮನೆಯಲ್ಲೇ ಬಿದ್ದಿರ್ತೀನಿ, ಬೆಳಗ್ಗೆ ಬಾ ಬೇಕಾರೆ, ಇವಾಗ ಮೊದಲೇ ಡ್ಯೂಟಿಗಳಿಲ್ಲ ಅಂತ ಹೇಳ್ಬಿಟ್ಟು ಅವ್ನು ಮೀಟ್ ಮಾಡೋಕ್ಕೆ ಹೋಗಿಲ್ಲ. ಬೆಳಗ್ಗೆ ಮನೆ ಹತ್ರನೇ ಬರೋಕ್ಕೆ ಕೇಳಿದ್ದೀನಿ, ಬೆಳಗ್ಗೆ ಹೆಂಗಿದ್ರು ಮನೆಗೆ ಹೋಗ್ತೀವಿ, ಮೊದಲೇ ಡ್ಯೂಟಿಗಳು ಕಮ್ಮಿ. ಸುಮ್ಮನೆ ಅದಕ್ಕೆ ನೋಡೋಣ ಗೈಸ್, ಫಸ್ಟ್ ಇಲ್ಲಿಂದ ಮೇನ್ ರೋಡ್ ಹೊಂಟೋಗ್ಬಿಡ್ಬೇಕು ನಾನು. ಸ್ನೇಹಿತರೆ, ಎರಡನೇದು ಡ್ರಾಪ್ ಆಯಿತು. ಟೈಮ್ ಬಂದ್ಬಿಟ್ಟು 11 ಗಂಟೆ 5 ನಿಮಿಷ ಆಯಿತಾ. ಇದು ಎರಡನೇದು ಇವಾಗ ಡ್ರಾಪ್ ಮಾಡಿದ್ದೀನಿ, ಲೆಕ್ಕ ಹಾಕೊಳ್ಳಿ ಎಷ್ಟೊತ್ತಿಗೆ ಬಿದ್ದಿದೆ ಡ್ಯೂಟಿ ಅಂತ. ರ್ಯಾಪಿಡೋರು ಕರ್ಕೊಂಬಂದು ಡ್ರಾಪ್ ಮಾಡಿದೆ. 22 ಕಿಲೋಮೀಟ್ರಿಗೆ 413 ರೂಪಾಯಿ ಕೊಟ್ಟಿದ್ದಾನೆ ಆಯಿತಾ. ಸೊ ಈ ಡ್ರಾಪ್ ಮಾಡ್ಬಿಟ್ಟು ಹೋಗ್ತಾ ಇದ್ದೀನಿ. ಏನು ಡ್ಯೂಟಿಗಳೇ ಕೊಡ್ತಿಲ್ಲ, ಯಾವುದು ಕೊಟ್ಟಾಗ ಹೊಂಟೋಯ್ತು. ನೋಡೋ ಅಷ್ಟೊತ್ತಿಗೆ ಹೊಂಟೋಗ್ಬಿಡುತ್ತೆ. ಪೀನಿಯರ್ ಸೆಕೆಂಡ್ ಸ್ಟೇಜ್ ಅಂತ ಬಂತು, ಪಿಕಪ್ ಎಷ್ಟು ಕಿಲೋಮೀಟ್ರ್ ಅಂತ ನೋಡೋ ಅಷ್ಟೊತ್ತಿಗೆ ಆಗಲೇ ಹೊಂಟೋಯ್ತು. ಸ್ನೇಹಿತರೆ, ಇನ್ನೊಂದು ಡ್ರಾಪ್ ಆಯಿತು. ಎಲ್ಲಿಗೆ ಅಂತ ಹೇಳಿದ್ರೆ ಇಲ್ಲಿ ಮಲ್ಲೇಶ್ವರಮ್ಮು. ರ್ಯಾಪಿಡೋದಲ್ಲಿ 15 ಕಿಲೋಮೀಟ್ರ್ ಡ್ರಾಪ್ಗೆ 280 ರೂಪಾಯಿ ಕೊಟ್ಟಿದ್ದಾನೆ. 273 ರೂಪಾಯಿ ಪ್ಯಾಸೆಂಜರ್, 280 ರೂಪಾಯಿ ಪೇ ಮಾಡ್ಬಿಟ್ಟು ಹೋಗಿದ್ದಾನೆ, 7 ರೂಪಾಯಿ ಎಕ್ಸ್ಟ್ರಾ. ಟೈಮ್ 11:54. ಟೋಟಲ್ಲು 5 ಟ್ರಿಪ್ ಆಯಿತು. ಇವಾಗ 2 ಟ್ರಿಪ್ ಮಾಡೋದು ಆಯಿತು ಊಬರಲ್ಲಿ. ಒಂದು ಬಂದ್ಬಿಟ್ಟು 200 ಎಷ್ಟು ಚಿಲ್ಲರೆ ಆಯಿತು ಅಂತ ತೋರಿಸ್ತೀನಿ, ಹಾಕ್ತೀನಿ ಸ್ಕ್ರೀನಲ್ಲಿ ನೋಡ್ಕೊಳ್ಬೋದು. ಒಂದು 231 ರೂಪಾಯಿ. ಎಲ್ಲಿ ಡ್ರಾಪ್ ಮಾಡಿದೆ 16 ಕಿಲೋಮೀಟ್ರಿಗೆ 231 ರೂಪಾಯಿ ಕೊಟ್ಟಿದ್ದಾನೆ. ಸೊ ಡ್ರಾಪ್ ಮಾಡಿದ ಜಾಗದಿಂದ ತಿರ್ಗಿ ಅಲ್ಲಿಂದ ಇನ್ನೊಂದು ಶಾರ್ಟ್ 1.5 ಕಿಲೋಮೀಟ್ರ್ ತಿರ್ಗಾ 90 ರೂಪಾಯಿ. ಸೊ ಎಲ್ಲ ಸೇರಿದ ಟೋಟಲ್ 5 ಟ್ರಿಪ್ ಆಗುತ್ತೆ. ಟೈಮ್ ಬಂದ್ಬಿಟ್ಟು 1:44. ಡ್ಯೂಟಿಗಳೇ ಇಲ್ಲ ಗೈಸ್. ಅದೇನು ಬೆಂಗಳೂರು ಜನ ಅವರ ಅಥವಾ ಏನು ಕತೆ ಅಂತಲೇ ಗೊತ್ತಿಲ್ಲ. ಬೆಂಗಳೂರು ಜನ ಇದ್ದರೂ ಈಚೆ ಬರ್ತಿರೋ ಜನ ಅಂತ ಗೊತ್ತಿಲ್ಲ. ಈಗ ಆಷಾಢ ಬೇರೆ ಶುರುವಾಗತ್ತೆ, ಏನು ಕತೆ ಏನು, ಇನ್ನು ಆಷಾಢ ಶುರುವೇ ಆಗಿಲ್ಲ, ಆಗಲೇ ಹಿಂಗೆ ಇನ್ನು ಶುರು ಆಗ್ಬಿಟ್ಟಂತ ಇನ್ನು ಮುಗ್ದೋಯ್ತು ಕತೆ. ಅದೇನು ಕತೆನೇ ಏನು ಅಂತ ಗೊತ್ತಿಲ್ಲ, ನೋಡವ ಎಷ್ಟಾಗತ್ತೆ ಅಂತ. ಸೊ 6 to 7 ಗೈಸ್. ಇನ್ನೊಂದು ಡ್ರಾಪ್ ಮಾಡಿದೆ. ಎಷ್ಟು 6ನೇದು ಊಬರಿಂದ ಕರ್ಕೊಂಬಂದು ಟರ್ಮಿನಲ್ 1 ಏರ್ಪೋರ್ಟು 589 ರೂಪಾಯಿ ಕೊಟ್ಟಿದ್ದಾನೆ. ಎಷ್ಟು ಕಿಲೋಮೀಟ್ರಿಗೆ ಅಂತ ಹೇಳಿದ್ರೆ 28 ಕಿಲೋಮೀಟ್ರಿಗೆ. ಟೈಮ್ ಬಂದ್ಬಿಟ್ಟು ಕರೆಕ್ಟಾಗಿ 4 ಗಂಟೆ ಗೈಸ್. ಇವಾಗ ಹತ್ತತ್ರ ಅರ್ನಿಂಗ್ಸ್ ಬಂದ್ಬಿಟ್ಟು ಎಷ್ಟು ಒಂದು 2,100 ರೂಪಾಯಿ ಆಗೈತೆ ಗೈಸ್ ಅಷ್ಟೇ. ಸೊ 4:30. ಇನ್ನೊಂದು ಡ್ರಾಪ್ ಆಯಿತು 7ನೇದು. ಟರ್ಮಿನಲ್ ಟು ಏರ್ಪೋರ್ಟು 390 ರೂಪಾಯಿ ಕೊಟ್ಟಿದ್ದಾನೆ 20 ಕಿಲೋಮೀಟ್ರಿಗೆ ಊಬರಲ್ಲಿ ಆಯಿತಾ. ಟೈಮು 5:20. ಗೈಸ್ 8ನೇದು ಡ್ರಾಪ್ ಆಯಿತು ಊಬರಲ್ಲಿ. ಏನು ಮಾಡೋ ಡ್ಯೂಟಿಗಳಿಲ್ಲ, ಹುಡಿಕೊಂಡು ಮಾಡೋ ಥರ ಆಗ್ಬಿಡೈತಿ ಸಿಚುವೇಶನ್ನು. ಕರ್ಕೊಂಡು ಇನ್ನೊಂದು ಡ್ರಾಪ್ ಮಾಡ್ತೀವಿ ಲಾಸ್ಟು ಗೈಸ್. ಇದು ಈಗ ಮನೆಗೆ ಹೋಗ್ತಾ ಇದ್ದೀನಿ. ಟೋಟಲ್ ಅರ್ನಿಂಗ್ಸ್ ಬಂದ್ಬಿಟ್ಟು 2,850 ರೂಪಾಯಿ ಅರ್ನಿಂಗ್ಸ್ ಆಗೈತೆ ಆಯಿತಾ. 2,850 ಅಂತೀನಿ, 2,870 ರೂಪಾಯಿ ಆಯಿತಾ. ಹತ್ತತ್ರ ಒಂದು 130 ರೂಪಾಯಿ ಏನೋ ಕಮ್ಮಿ ಇರಬೇಕು 3,000 ರೂಪಾಯಿಗೆ. ಸೊ ಇದು ಹಣೆ ಬರ. ಸುಮಾರು ಜನ ಕಮೆಂಟ್ ಮಾಡ್ಬೋದು. ಹೆಂಗೆ ಗೊತ್ತಾ ಗೈಸ್, ಆಲ್ಮೋಸ್ಟ್ ಒಂದು 2 ವಾರದಿಂದ
ಡ್ಯೂಟಿಗಳು ಬೇಜಾನ್ಕ ನನಗೆ ಅಂತಲ್ಲ, ಯಾರ್ಯಾರು ಕಮೆಂಟ್ ಮಾಡಿರಿ, ಯಾರ್ಯಾರಿಗೆ ನೀವು ಕ್ಯಾಬಲ್ಲಿ ಡ್ಯೂಟಿ ಮಾಡ್ತಾ ಇದ್ದೀರಾ, ಯಾರ್ಯಾರಿಗೆ ಈ ಥರ ಅನುಭವ ಆಗೈತೆ ಅಂತಂದರೆ 2 ವಾರದಿಂದ ಆಯಿತಾ. ಅರ್ನಿಂಗ್ಸ್ ಮಾಡೋದಿರಲಿ, ಡ್ಯೂಟಿಗಳೇ ಕೊಡ್ತಿಲ್ಲ ಆಯಿತಾ. ಎಲ್ಲೋ ಅಪರೂಪ ಒಂದು 100ಕ್ಕೆ ಒಂದು 90% ಜನಕ್ಕೆ, ಇಲ್ಲ 85-80% ಜನಕ್ಕೆ ಡ್ಯೂಟಿಗಳು ಕಡಿಮೆ ಬೀಳ್ತಾನೆ ಇಲ್ಲ. ಡ್ಯೂಟಿಗಳು ಯಾವ ಆ್ಯಪಲ್ಲೂ ಬೀಳ್ತಾರೆ, ಇಂಥ ಆ್ಯಪ್ ಅಂತಲ್ಲ, ಯಾವ ಆ್ಯಪಲ್ಲೂ ಬೀಳ್ತಿಲ್ಲ. ಒಂದು 20% ಜನಕ್ಕೆ ಮಾತ್ರ ಎಲ್ಲ ಅದೃಷ್ಟ ಅನ್ನೋಂಗೆ ಅವ್ರಿಗೆ ಚೆನ್ನಾಗಿ ಆಗ್ತೈತೆ ಅರ್ನಿಂಗ್ಸು. ಅಷ್ಟು ಬಿಟ್ಟರೆ ಇನ್ಯಾರಿಗೂ ಅರ್ನಿಂಗ್ಸ್ ಆಗ್ತಿಲ್ಲ. ಏನು ಎತ್ತ ಅಂತ ಗೊತ್ತಿಲ್ಲ ಗೈಸ್. ಇನ್ನೂ ಆಶರ ಶುರುವಾಗಿಲ್ಲ, ಏನೂ ಇಲ್ಲ. ಬಟ್ ಇವಾಗಲೇ ಹಿಂಗೆ ಅಂತಂದರೆ ಏನಕ್ಕೆ ಈ ಥರ ಆಗೈತೆ ಅಂತ ಗೊತ್ತಿಲ್ಲ ಸರ್. ಇದಕ್ಕಿದಂಗೆ ಈ ಥರ 2 ವಾರದಿಂದ ಬಿಸ್ನೆಸ್ಸು ಡಲ್ ಆಗಿಬಿಟ್ಟಿರೋದು. 6 ಗಂಟೆಗೆ ಟ್ರೈ ಮಾಡಿಬಿಟ್ರೆ ನೆನ್ನೆ ಸಂಜೆ 6 ಗಂಟೆಗೆ ಆನ್ ಮಾಡಿಕೊಂಡೆ. 6 ಗಂಟೆ ಆನ್ ಮಾಡ್ಕೊಂಡಿದ್ದು 7:10ಕ್ಕೆ ಡ್ಯೂಟಿ ಕೊಟ್ಟ. ಇಷ್ಟು ಅರ್ನಿಂಗ್ಸ್ ಆಗೈತೆ. ಇನ್ನೊಂದು ಪಾಯಿಂಟ್ CNG ಐತೆ. CNG ಆಲ್ಮೋಸ್ಟ್ ಮುಗಿತಾ ಬಂದು ಇನ್ನೊಂದು ಪಾಯಿಂಟ್ ಐತೆ. ಸೊ ಈಗ ಹೋಗ್ಬಿಟ್ಟು ತಿರ್ಗಾ ಸಂಜೆ ಆನ್ ಮಾಡ್ಕೊಡ್ತೀನಿ ಡ್ಯೂಟಿನ. ಆನ್ ಮಾಡ್ಕೊಬೇಕು, ಫುಲ್ ಟ್ಯಾಂಕ್ CNG ಮಾಡಿಕೊಂಡು ಆನ್ ಮಾಡ್ಕೊಂಡು ಡ್ಯೂಟಿನ ಆನ್ ಮಾಡ್ಕೊಡ್ತೀನಿ. ಸೊ ವಿಡಿಯೋ ಬಗ್ಗೆ ಏನು ಅನಿಸ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಗೈಸ್. ಸೊ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಸಿಗುವ, ಅಲ್ಲಿಗೆ ಸಿಗೋಣ. ಟೇಕ್ ಕೇರ್, ಸಿ ಯಾ.